ಚಿತ್ರದುರ್ಗದ ಬೋವಿ ಗುರುಪೀಠದ ಪೀಠಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮಾರ್ಗದರ್ಶಕರು ಹಾಗೂ ತಳ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಕಾಯಕವನ್ನು ಮಾಡ್ತಿರುವಂಥ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರು ಗೌರವಾರ್ಪಣೆಯನ್ನು ಸಲ್ಲಿಸೋದ್ರ ಮೂಲಕ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಜಂಗಮಲೋಲಂ, ಬಸವಂ ಕಾಲಾಂಗಿ ಕಾಲ ಅನುಪಮಶೀಲಂ, ಬಸವ ರಕ್ಷಪುದೆನ್ನ ಸಂಗನ ಬಸವ. ಬಸವಾದಿ ಶರಣರನ್ನು ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಬಾಗಲಕೋಟೆ ಗುರುಪೀಠದ ಎಲ್ಲ ಗುರು ಪರಂಪರೆಗೆ ಮಾರ್ಗದರ್ಶಕರು, ದಿಕ್ಸೂಚಿಗಳು ಆಗಿರುವಂತಹ ಜಗದ್ಗುರು ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮೀಜರ ಅಡಿದಾವರಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಪೀಠದ ಸಂಸ್ಥಾಪಕರಾಗಿರುವಂತಹ ಶರಣಬಸಪ್ಪ ಅಪ್ಪಂಗಳವರ ಎಲ್ಲ ಪವಾಡಗಳನ್ನು ಪ್ರತ್ಯಕ್ಷ ಕೇಳ್ತಿರೋದು ನಮ್ಮ ಸಮಕಾಲೀನ ಅವಧೂತರಾಗಿರುವಂತಹ ವಿನಯ ಗುರೂಜಿಯವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಡೀ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂತಹ ನಾರಾಯಣಗೌಡರಲ್ಲಿ, ನಮ್ಮ ನಾಡಿನ ಹಿರಿಯರಾಗಿರುವ ನಲ್ಲೂರು ಪ್ರಸಾದ್ರವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರಲ್ಲಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸ್ನೇಹಕ್ಕೂ ಬದ್ಧ ಅಂದರೆ ನೀವೆಲ್ಲ ರೆಡಿಯಾಗೇ ಬಂದಿರಿ. ಇಂತಹ ಅಪರೂಪದ ಕಾರ್ಯಕರ್ತರಲ್ಲಿ ಶರಣಾರ್ಥಿಗಳು. ಬಹುಶಃ ನಮ್ಮ ಕಡೆ ಗುರುಗಳು ಮಾತಾಡಿದ ಮೇಲೆ ನಾವು ಯಾರೂ ಮಾತಾಡಲ್ಲ. ನಾನು ಅದಕ್ಕೆ ಗುರುಗಳು ಕೇಳಿದೆ, ತಾವೇ ಮಾತಾಡಿಬಿಡ್ತೀರಾ ಅಂತೇಳಿ. ಗೌಡ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ ಅಂತಂದರು. ಗುರುಗಳು ಮಾತಾಡಿರೋದ್ರಿಂದ ಅಲ್ಪ ಸಮಯವನ್ನು ಅಷ್ಟೇ ತೆಗೆದುಕೊಂಡು ಶರಣರು ಒಂದು ಮಾತನ್ನು ಹೇಳ್ತಾರೆ, ವಾಗ್ರಚನೆ ಎಂಬುದು ಕರ್ನಾಟವಯ್ಯ ಅಂತೇಳಿ. ಬಹುಶಃ ಕರ್ನಾಟಕ ಎನ್ನುವಂತಹ ಪದ 12ನೇ ಶತಮಾನದಲ್ಲಿ ಶರಣರು ಬಳಸಿದಂತಹ ಪಾರಿಭಾಷೆ ಆಗಿರುವಂತಹದ್ದು. ಕನ್ನಡ ಸಾಹಿತ್ಯ ಜಗತ್ತಿನ ಶ್ರೀಮಂತ ಸಾಹಿತ್ಯದಲ್ಲಿ ಒಂದು. ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಶ್ರೀಮಂತಿಕೆ ಸಾಹಿತ್ಯವನ್ನು ಕೊಟ್ಟಂಥವರು ಬಸವಾದಿ ಶಿವಶರಣರು ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ಬೋದು ಅಂತಂದರೆ, ಶರಣ ಸಾಹಿತ್ಯದಲ್ಲಿ ಹಾಸ್ಯ ಇದೆ, ವಿಮರ್ಶೆ ಇದೆ, ಭಕ್ತಿ ಇದೆ, ಚಳುವಳಿ ಇದೆ, ಹೋರಾಟ ಇದೆ, ಪ್ರಶ್ನೆ ಇದೆ, ಉತ್ತರವೂ ಕೂಡ ಸಾಹಿತ್ಯದಲ್ಲಿ ಇದೆ ಅನ್ನುವಂತಹದ್ದು. ಅಂತಹ ಸಮಾಜೋಧಾರ್ಮಿಕ ಚಳುವಳಿಯ ಸಾಹಿತ್ಯದಲ್ಲಿ ಬಂದಂತಹ ವಾಗ್ರಚನೆ ಎಂಬುದು ಕರ್ನಾಟವಯ್ಯ ಎನ್ನುವಂತಹ ವಿಚಾರವನ್ನು 50 ವರ್ಷಗಳ ಹಿಂದೆ ಈ ನೆಲದ ದೊರೆಗಳಾಗಿರುವಂತಹ ದೇವರಾಜ ಅರಸರವರು ಕರ್ನಾಟಕ ಅಂತೇಳಿ ಮರು ನಾಮಕರಣವನ್ನು ಮೈಸೂರು ಸಂಸ್ಥಾನಕ್ಕೆ ಮಾಡ್ತಾರೆ. ಇವತ್ತು 50 ವರ್ಷ ಆಯಿತು ನಾಮಕರಣ ಆಗಿ. ಸರ್ಕಾರ ಬಹಳ ಸೂಕ್ಷ್ಮವಾಗಿ ಒಂದು ಶೀರ್ಷಿಕೆ ನೆಟ್ಟಿದೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತೇಳಿ. ಏನಾಗಿದೆ ಹಂಗಾದ್ರೆ ಈ ಮಾತಿನ ಅರ್ಥ ಅಂದರೆ, ನಾವೆಲ್ಲರೂ ಕೂಡ ಇವತ್ತು ಆಮ್ಲಜನಕವನ್ನು ಹಾಕೊಂಡು ಉಸಿರಾಡುವಂತಹ ಪರಿಸ್ಥಿತಿ ಆಗಿದೆ ಅಂತೇಳಿ. ಕನ್ನಡದ ವಿಚಾರದಲ್ಲಿ ಕೇಶಿರಾಜನ ಗ್ರಾಂಥಿಕ ದಿಕ್ಸೂಚಿಯಿಂದ ಹಿಡಿದು ಜಾನಪದ ಮತ್ತು ಪಂಡಿತರ ಸಾಹಿತ್ಯ, ವಚನ ಸಾಹಿತ್ಯವನ್ನು ಹಿಡಿದು
ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ, ನವ್ಯ ಸಾಹಿತ್ಯವನ್ನು ಹಿಡ್ಕೊಂಡು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನುವಂತಹ ವಿಚಾರವನ್ನು ಹಿಡ್ಕೊಂಡು ಬಂದಾಗೆ 21ನೇ ಶತಮಾನದಲ್ಲಿ ಸಿರಿಗನ್ನಡಂ ಗೆಲ್ಗೆ ಅಂತಂತಂದರೆ ಎಷ್ಟೋ ಜನ ಕನ್ನಡ ಬರೆದಿರೋರು ಸಿರಿಗನ್ನಡಂ ಏನಂತಾರ್ರಿ ಅಪಭ್ರಂಶ ಆಗಿ ಗಲ್ಗೆ ಅಂದ್ಬಿಡ್ತಾರೆ. ಯಾರಂತಿರೋದು ಹೊರಗಡೆ ಜನಗಳಲ್ಲ, ಈ ನೆಲದಲ್ಲಿ ಹುಟ್ಟಿರುವಂಥವ್ರೆ, ಈ ನೆಲದ ಗಾಳಿಯನ್ನು ಕುಡಿದಂಥವ್ರೆ, ಈ ನೆಲದ ನೀರನ್ನು ಸ್ವೀಕರಿಸಿದಂಥವ್ರೆ ಇವತ್ತು ಭಾಷೆಯ ಬಗ್ಗೆ ಅಭಿಮಾನ, ತಾಯ್ನಾಡಿನ ಬಗ್ಗೆ ಗರ್ವ ಮತ್ತು ಇತಿಹಾಸವನ್ನು ಅರಿದೇ ಇರುವಂಥವರು ತಮ್ಮ ಮಾತೃವನ್ನು ಹತ್ಯೆಯನ್ನು ಮಾಡುವ ರೀತಿಯಲ್ಲಿ ನಮ್ಮ ಭಾಷೆ ಮತ್ತು ನಮ್ಮ ಇತಿಹಾಸವನ್ನು ಮಾಡ್ತಿರೋಂಥದ್ದು. ಇದಕ್ಕೊಬ್ಬ ಕಾಲಕ್ಕೊಬ್ಬ ಅವತಾರ ಪುರುಷ ಬೇಕು ಅಂತ ಹೇಳ್ತಾರೆ ನೋಡ್ರಿ. ನೀವೆಲ್ಲ ಪುರಾಣ ಓದಿದಿರಿ. ಕೃಷ್ಣನ ಅರ್ಥಾತ್ ವಿಷ್ಣುವಿನ ದಶಾವತಾರಗಳು, ಶಿವನ ಅವತಾರಗಳು, ಶಕ್ತಿಯ ಅವತಾರಗಳು, ಹೆಚ್ಚು ಕಮ್ಮಿ ಶರಣರಿಗೂ ಕೂಡ ಶಿವನ ಅವತಾರಗಳು ಅಥವಾ ಋಷಿಮುನಿಗಳ ಅವತಾರಗಳು ಅಂತೇಳಿ ನಾವು ಗುರುತಿಸ್ತೇವೆ. ಹಂಗೆ ನಿಜವಾದಕ್ಕೆ ಇವತ್ತಿನ ಕಾಲಕ್ಕೆ ನಿಜವಾದ ಕನ್ನಡದ ಅವತಾರ ಪುರುಷ ಅಂತಂದರೆ ನಾರಾಯಣಗೌಡರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂತಂದರೆ ನಾನು ನಾರಾಯಣಗೌಡ ಸಿಕ್ಕಾಗೆಲ್ಲ ಬಹಳ ಅಭಿಮಾನ ಗರ್ವದಿಂದ ಹೇಳ್ತಿರ್ತೀನಿ. ಬಹುಶಃ ಸದನದಲ್ಲಿ ಮಾತಾಡೋ ಮಾತುಗಳೆಲ್ಲ ಶಾಸನಗಳಾಗ್ತವೆ, ಸದನದಲ್ಲಿ ಮಾತಾಡುವ ಮಾತುಗಳೆಲ್ಲ ಶಾಸನಗಳಾಗ್ತವೆ, ಗೌಡರು ಹೋರಾಟ ಮಾಡಿದಗಳೆಲ್ಲ ಒಂದು ಕಾಯ್ದೆಗಳಾಗ್ತವೆ ಅಂತೇಳಿ. ಯಾರು ಸಂವಿಧಾನದ ಅಡಿಯಲ್ಲಿ ಕುಳಿತುಕೊಂಡು ಸಂವಿಧಾನದ ಹುದ್ದೆಯಲ್ಲಿ ಕುಳಿತುಕೊಂಡು ಕಾಲಕ್ಕೆ ಕಾಯ್ದೆಗಳನ್ನು ಕಟ್ಟಾಳುಗಳನ್ನು ಹೊರಡಿಸ್ಬೇಕು, ಅವರಿಗೆ ಜಾಗೃತಿ ಮೂಡಿಸಿ ಸಂವಿಧಾನದ ಹೊರಗಡೆ ಇರುವಂಥ ಹುದ್ದೆಯಲ್ಲಿ ಶ್ರೀಸಾಮಾನ್ಯರನ್ನು ಕಟ್ಕೊಂಡು ಇವತ್ತೇನಾದರೂ ಗೋಕಾಕ್ ಚಳವಳಿಯ ನಂತರ ರಾಜ್ಕುಮಾರ್ ಅವರ ನೇತೃತ್ವದ ನಂತರ ಕನ್ನಡ ಉಳಿದಿದೆ, ಕರ್ನಾಟಕ ಉಳಿದಿದೆ, ಕನ್ನಡ ಭಾಷೆ ಉಳಿದಿದೆ, ಕನ್ನಡ ಗಡಿಭಾಗ ಉಳಿದಿದೆ ಅಂತಂದರೆ ಅದು ನಾರಾಯಣಗೌಡರ ವಿಶಾಲ ವೃಕ್ಷ ಅಂತೇಳಿ. ಇವತ್ತು ನಮ್ಮ ಗದಗಿನ ಮಠಕ್ಕೆ ಗದಗ ಜಿಲ್ಲೆ ಅಂತಂತಂದರೆ ಮುದ್ರಣ ಜಿಲ್ಲೆ ಅಂತ ಗುರುತಿಸ್ಕೊಳ್ಳುತ್ತೆ. ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಹುಟ್ಟಿದ್ದೂರೇ ಅದಂದರೆ ದಾವಣಗೆರೆ ಅಂದರೆ ಅಲ್ಲಿ ಬೆಣ್ಣೆ ದೋಸೆ ಭಾಳ ಫೇಮಸ್ಸು ಅಂತೇಳಿ. ಹಾಗೆ ಗದಗಿಗೆ ಮುದ್ರಣ ಕಾಶಿ ಅಂತ ಕರೀತಾರೆ. ಅಲ್ಲಿ ಯಾವುದು ಮುದ್ರಣ ಜಾಸ್ತಿ ಆಗಿದೆ ಅಂದರೆ ಕನ್ನಡನೇ ಮುದ್ರಣ ಆಗಿರುವಂತಹದ್ದು. ಅದಕ್ಕೆ ಗದಗಿನ ಮಠಕ್ಕೆ, ಗದಗಿನ ಜಗದ್ರುಳಿಗೆ ವಿಶೇಷವಾಗಿ ಅಲ್ಲಿ ಜನಸಾಮಾನ್ಯರು ಒಂದು ಮಾತನ್ನು ಕರೀತಾರೆ, ಜಗದ್ಗುರುಳು ಅವರು, ನಮಗೆಲ್ಲ ಜಗದ್ಗುರುಳು. ಎಂತಹ ಜಗದ್ಗುರುಳು ಅಂತಂದರೆ ಕನ್ನಡದ ಜಗದ್ಗುರುಳು ಅಂತೇಳಿ ಗದಗಿನ ಜಗದ್ಗುರುಳು ಕರೀತಾರೆ. ಹಿರಿಯ ಗುರುಗಳು, ಪ್ರಸ್ತುತ ಗುರುಗಳು ಕನ್ನಡದ ಸಾಹಿತ್ಯವನ್ನು, ಕನ್ನಡದ ಭಾಷೆಯನ್ನು, ಕನ್ನಡದ ವಿಚಾರಕ್ಕೆ ಸದಾಕಾಲ ಬಹುಶಃ ಅವ್ರ ಮಠಕ್ಕೆ ಲೆಕ್ಕ ಹಾಕಿದರೆ ದಿನಕ್ಕೊಂದು ಪುಟ ಮುದ್ರಣ ಆಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಪುಸ್ತಕಗಳನ್ನು ಮಾಡ್ಕೊಂಡು ಬರ್ತಿದ್ರೆ. ಪೂಜ್ಯರು ಬೆಳಗಾವಿ ಜಿಲ್ಲೆಯಲ್ಲಿದ್ದಾಗ ಗಡಿನಾಡಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಅಲ್ಲಿರುವಂತಹ ಗಡಿನಾಡ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಟ್ಟು ಇವತ್ತು ಕರ್ನಾಟಕದ ಮೂಲೆ ಭಾಗಗಳಲ್ಲಿ ಉಳಿಸಿದ್ದಾರೆ ಅಂತಂತಂದರೆ ಅದಕ್ಕೆ ಕಾರಣ ಸಿದ್ದರಾಮ ತೋಂಟದಾರ ಜಗದ್ಗುರುಳು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗೆ ನಾರಾಯಣ ಗೌಡ್ರು ಹೇಳಿದ ಹಾಗೆ ಇವತ್ತೇನಾದರೂ ಮಠ ಮಾನ್ಯಗಳಿರೋದ್ರಿಂದ ಕನ್ನಡ ಉಳಿದಿದೆ, ಗೌಡ್ರು ಅವರ ರಕ್ಷಣಾ ವೇದಿಕೆ ಇರೋದ್ರಿಂದ ಗಡಿ ಭಾಗ ಹಾಗೇ ಉಳಿದಿದೆ. ಇಲ್ಲಾಂದರೆ ಜಮ್ಮು ಕಾಶ್ಮೀರ ಥರ ಆಗ್ಬಿಡೋದು ಇಷ್ಟೊತ್ತಿಗೆ. ನಾನು ವಿನಯ್ ಗುರುಜಿಯವ್ರಿಗೆ ಹೇಳ್ತಾ ಇದ್ದೆ, ಬೆಳಗಾವಿಯಲ್ಲಿ ಮರಾಠಿಯರ ಒಂದಿಷ್ಟು ಸಂಘರ್ಷ ನಡೀತಾ ಇತ್ತು. ಸೊಲ್ಲಾಪುರದಲ್ಲಿ ಆ ಸಂಘರ್ಷ ನಡೆಯಲ್ಲ. ಯಾಕೆ ಅಂತಂದರೆ ಅದು ತಪ್ಪಿ ಮಹಾರಾಷ್ಟ್ರ ಸೇರ್ಕೊಂಡಿದೆ. ಅಲ್ಲಿ ಇವತ್ತಿಗೂ ಸಹಿತ ಸೊಲ್ಲಾಪುರದಲ್ಲಿ 60% ಕನ್ನಡ ಮಾತಾಡೋರು ಸಿಗ್ತಾರೆ ನಮಗೆ. ಆ ಹಿನ್ನೆಲೆ ಯಾವತ್ತೂ ಕೂಡ ಹೋರಾಟ ಮಾಡಿಲ್ಲ, ಸೊಲ್ಲಾಪುರ ವಾಪಸ್ ಕರ್ನಾಟಕಕ್ಕೆ ಕೊಡಿ ಅಂತೇಳಿ. ಕರ್ನಾಟಕದವರ ದೊಡ್ಡ ಮನಸ್ಸು ಸಂಘರ್ಷಕ್ಕೆ ಇಳಿಯೋದಿಲ್ಲ. ಅದಕ್ಕೆ ಶರಣರಲ್ಲಿ 2 ಸ್ಥಾನಗಳು ಬರ್ತವೆ, ಭೃತ್ಯಾಚಾರ ಮತ್ತು ಗಣಾಚಾರ ಅಂತೇಳಿ. ಭೃತ್ಯಾಚಾರ ಅಂತಂದರೆ ನಾವು ಯಾರಿಗಾದರೂ ಶರಣಾದ್ವಿ ಅಂತಂತಂದರೆ ದಾಸಾನುದಾಸ ರೀತಿಯಲ್ಲಿ ಅವ್ರನ್ನ ಸೇವೆ ಮಾಡ್ತೀವಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಂಗಿದ್ದಾರೆ ಅಂತಂದರೆ ಎಲ್ಲಾದರೂ ಏನಾದರೂ ಆದರೆ ಸೈನಿಕರ ರೀತಿಯಲ್ಲಿ ಹೋಗಿ ಸೇವೆಯನ್ನು ಮಾಡಬರ್ತಾರೆ.
ಅದೇ ಒಂದಿಷ್ಟು ವ್ಯತ್ಯಾಸ ಆಯಿತು ಅಂತಂದರೆ ಗಣಾಚಾರ ಭಕ್ತಿ ಮಾರ್ಗದ ಶರಣರು ಕತ್ತಿಯನ್ನು ಹಿಡ್ಕೊಂಡ್ರು. ಯಾಕೆ ಅಂತಂದರೆ ರಕ್ಷಣೆಗೋಸ್ಕರ, ವಚನ ರಕ್ಷಣೆಗಳಿಗೋಸ್ಕರ. ಹಾಗೆ ಇವತ್ತೇನಾದರೂ ಜೈಲು ವಾಸಕ್ಕೆ ಹೋಗುವಂತಹ ಹೋರಾಟಗಾರರು ವ್ಯಕ್ತಿಯಿಂದ ಅಲ್ಲ, ವ್ಯಷ್ಟಿಯಿಂದ ಸಮಾಜಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ ಅಂದರೆ ಅದು ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ನಾರಾಯಣಗೌಡರು ನಾವು ಒಂದ್ಸತಿ ಸಿ ಎಂ ಮನೆಗೆ ಕೂತಾಗ ಕೇಳ್ತಿದ್ವಿ, ಯಾರಿಗೋ ಫೋನಲ್ಲಿ ಮಾತಾಡ್ತಾ ಇದ್ರು, ಸರ್ ಕೇಸ್ ಹಾಕ್ತಿದ್ದಾರೆ ಹೆಂಗೆ ಅಂತಂದ. ಒಬ್ಬ ಹೋರಾಟಗಾರನಾಗಿ ಒಂದು ಕೇಸ್ ಹಾಕ್ಸ್ಕೊಂಡಿಲ್ಲ ಅಂದರೆ ನಿನಗೆ ಹೆಂಗೋ ಹೋರಾಟಗಾರ ಅಂತಾರೆ? ನೀನೊಂದು ಗುರಿ ಇಟ್ಕೊಂಡಿದ್ಯಾ? ನೀನು ಗುರಿಯಲ್ಲಿ ಗಾಂಧಿ ಜೈಲು ವಾಸ ಮಾಡಿದರೆ, ಆಫ್ರಿಕಾದ ಗಾಂಧಿನಂತಹ ನೆಲ್ಸನ್ ಮಂಡೇಲಾ ಜೈಲಿಗೆ ಹೋಗಿ ಬಂದಿದ್ದಾರೆ. ಜೈಲಿಗೆ ಹೋಗುವಂಥದ್ದು ಮುಖ್ಯ ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದೀಯ ಅಂತೇಳಿ. ತಪ್ಪು ಮಾಡಿದಕ್ಕೆ ಹೋಗ್ತಾ ಇದೆಯೋ, ತಪ್ಪು ಮಾಡೋಂಥವ್ರಿಗೆ ನೀನು ತಪ್ಪು ಮಾಡಿದೆ ಅಂತ ಹೇಳಿ ಹೋಗ್ತಿದೆಯಾ ಅನ್ನೋದು ಮುಖ್ಯ. ಆ ಹಿನ್ನೆಲೆಯಲ್ಲಿ ಧೈರ್ಯವಾಗಿ ನೀನು ಜೈಲಿಗೆ ಹೋಗು, ನಿನ್ನ ಹೆಸರು ಇತಿಹಾಸದಲ್ಲಿ ಉಳಿಯುತ್ತೆ ಅಂತೇಳಿ. ಈ ರೀತಿಯಾಗಿರುವಂತಹ ಒಂದು ಕೆಚ್ಚನ್ನು, ಈ ರೀತಿಯಾಗಿರುವಂತಹ ಆತ್ಮಸ್ಥೈರ್ಯವನ್ನು ಅವರು ಬರೇ ಕಾರ್ಯಕರ್ತತ್ವಲ್ಲ, ಅವರು ಸಹಿತ ಅಳವಡಿಸ್ಕೊಂಡು ಸುಮಾರು 100 ಕೇಸ್ಗಳು ಇತ್ತೀಚೆಗೆ ಸಿಕ್ಕಾಗ, ಹೋದ ವರ್ಷ ಇದೇ ಸಮಯ ಅವ್ರು ಜೈಲುವಾಸ ಕರೆಕ್ಟ್ ಇವತ್ತಿಗೆ ಜೈಲಿಗೆ ಅರೆಸ್ಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರು. ಮುಂಜಾನೆ ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ. ಕರೆಕ್ಟಿಗೆ ಇವತ್ತು 1 ವರ್ಷ. ಏನು ಮಾಡಿದ್ರಿ ನಿಮ್ಮ ಜೈಲುವಾಸದ ಅನುಭವ ಅಂತಂದರೆ, ಸ್ವಾಮೀಜಿ ಅಲ್ಲಿ ಹೋಗ್ಬಿಟ್ಟು ಒಂದು ಪುಸ್ತಕ ಬರೆದು ಬಂದೆ ಅಂತಂದರು. ವಿಶೇಷವಾಗಿ ಜೈಲು ವ್ಯವಸ್ಥೆ ಹೆಂಗಿದೆ, ಹೊರಗಡೆ ಹೆಂಗಿದೆ ಅಂತೇಳಿ ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡ ನೆಲದ ಆ ವ್ಯವಸ್ಥೆ ಬಗ್ಗೆ ಬರೆದರೆ ಅದಕ್ಕೆ ಲೋಕಾನುಭವ ಇರುವಂಥದ್ದು. ವಿಶೇಷವಾಗಿ ನಮ್ಮ ನಾರಾಯಣಗೌಡರು ಅಂತಂತಂದರೆ ಕನ್ನಡದ ಅವತಾರ ಪುರುಷ ಅಂತ ತಪ್ಪಾಗಲಿಕ್ಕಿಲ್ಲ. ಅಂಥವ್ರ ಕಾಯ್ದೆಗಳನ್ನು ಹೆಚ್ಚೆಚ್ಚು ಕನ್ನಡಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಆಗಲಿ ತನ್ಮೂಲಕವಾಗಿ ನಾವೆಲ್ಲ ಕಡೆ ಇತ್ತೀಚೆಗೆ ಇಮ್ಮಡಿ ಪುಲಿಕೇಶಿಯನ್ನು ಸ್ಮರಿಸ್ಕೊಂಡ್ರು. ಮರ್ತಿರಿ, ಇಡೀ ನಮ್ಮ ರಾಜ್ಯನೇ ಮರ್ತಿತ್ತು ಇಮ್ಮಡಿ ಪುಲಿಕೇಶಿಯನ್ನು. ಮತ್ತೆ ಅದನ್ನು ನೆನಪು ಮಾಡಿದರೆ ಯಾರು, ದಕ್ಷಿಣ ಪಥೇಶ್ವರರನ್ನ ಅಂತಂದರೆ ಅದು ಕ್ರೆಡಿಟ್ ಸಲ್ಲಬೇಕಾಗಿರೋದು. ಕ್ರೆಡಿಟ್ ಗೋಸ್ ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ. ಇವತ್ತು 4 ಜನ ಇರಲಿ, 400 ಜನ ಇರಲಿ, 4 ಲಕ್ಷ ಜನ ಇರಲಿ, ಒಂದು ಗುರಿ ಹಿಡ್ಕೊಂಡ್ರು ಅಂತಂತಂದರೆ ಅದು ಪ್ರಬುದ್ಧ ಮಾನವರಿಗೂ ತಗೊಂಡೋಗೋಕ್ಕೆ ಅವ್ರ ಕೈಲಿ ಮಾತ್ರ ಸಾರ್ಥಕ ಆಗುತ್ತೆ. ಇಂತಹ ಜಾತಿ ಪಥ ಮಂತವನ್ನು ಮೀರಿ ನಾಡು ನುಡಿಗೋಸ್ಕರ ಸೇವೆ ಸಲ್ಲಿಸಿರುವಂತಹ ನಾರಾಯಣಗೌಡರ ಜೊತೆಯಲ್ಲಿ ನಾವೆಲ್ಲರಿದ್ದೇವೆ. ನೀವೆಲ್ಲ ದೀಕ್ಷೆಯನ್ನು ತೆಗೆದುಕೊಂಡಿರ. ನಾವು ನಮ್ಮ ಕೋಆರ್ಡಿನೇಟರ್ ಕೇಳ್ತಾ ಇದ್ವಿ ಏನು ವಿಚಾರ ಅಂತಂದು, ದೀಕ್ಷೆ ಸ್ವಾಮೀಜಿ ಅಂತೇಳಿ. ಬಹುಶಃ ಸ್ವಾಮಿಗಳಿಗೆ ದೀಕ್ಷೆ ಕೊಡೋದು ಸಹಜ. ದೀಕ್ಷೆ ಅಂತಂದರೆ ನಮ್ಮ ದೃಷ್ಟಿಯಲ್ಲಿ ಕಠಿಣತೆ ಅಂತೇಳಿ, ಕಠಿಣತೆನ ಯಾರು ಒಪ್ಕೊಳ್ತಾರೆ ಅವ್ರು ಮಾತ್ರ ದೀಕ್ಷೆ ತಗೊಳ್ಳೋಕ್ಕೆ ಸಾಧ್ಯ ಅಂತೇಳಿ. ಇವತ್ತು ಬಹಳ ಸುಲಭ ಕನ್ನಡ, ನಮ್ಮ ಗಾಳಿಯನ್ನು ಉಸಿರಾಡುವಂಥದ್ದು, ನಮ್ಮ ಜಲವನ್ನು ಸ್ವೀಕರಿಸುವಂಥದ್ದು, ನಮ್ಮ ನಾಡಿನ ಅನ್ನವನ್ನು ಸ್ವೀಕರಿಸುವಂಥದ್ದು ಬಹಳ ಸುಲಭ. ಆದರೆ ಅದು ರಕ್ಷಣೆ ಮಾಡುವಂಥದ್ದು ಐತಲ್ಲ ಬಹಳ ಕಠಿಣ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ನಮ್ಮತನವನ್ನು ಉಳಿಸ್ಬೇಕಂತಂದರೆ ಅದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಅಂತಹ ದೀಕ್ಷೆಯನ್ನು ನಾಡು ನುಡಿ ಜಲಗೋಸ್ಕರ ನೀವು ತೆಗೆದುಕೊಂಡಿದ್ದೀರಾ. ಕಠಿಣ ವೃತ್ತಿಗಳಾಗ್ರಿ. ಭವಿಷ್ಯ ಹೇಗಿರ್ಬೇಕಪ್ಪ ಅಂತಂತಂದರೆ, ನಾನು ಕಳೆದ ತಿಂಗಳು ಜಪಾನ್ಗೆ ಹೋಗಿದ್ದೆ. ಜಪಾನಲ್ಲಿ ನಮ್ಮ ಇರುವಂಥ ಸಮಸ್ಯೆನೇ, ಅವ್ರು ಇಂಗ್ಲೀಷ್ ಮಾತಾಡಿದ್ರೆ ಅರ್ಥ ಆಗಲ್ಲ. ಜಪಾನು ತನ್ನ ಭಾಷೆನ ಉಳಿಸ್ಕೊಂಡಿದೆ. ಯಾರು ತನ್ನ ತಾಯ್ನಾಡಿನ ಭಾಷೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಇದೆಯೇ ಅವ್ರಿಗೆ ಮಾತ್ರ ತಮ್ಮ ತಾಯ್ನಾಡಿನ ಸಂಸ್ಕೃತಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತೇಳಿ. ನಾವೇನಾದರೂ ಕನ್ನಡ ಸಂಸ್ಕೃತಿನ ಉಳಿಸ್ಬೇಕು ಅಂತಂದರೆ ಭಾಷೆ ಉಳಿಸ್ಬೇಕು. ಅಂತಹ ಭಾಷೆ ಉಳಿಸುವಂಥ ಕೆಲಸವನ್ನು ನೀವು ಮಾಡೋಣ ಅಂತ ಮಾತನ್ನು ಸ್ಫುಟವಾಗಿ ತಿಳಿಸ್ತಾ 2 ಮಾತುಗಳಿಗೆ ಜಗತ್ತುಗಳ ಪಾದಗಳಿಗೆ ಅರ್ಪಿಸಿ 2 ಮಾತುಗಳು ವಿರಾಮ ನೀಡ್ತೇನೆ. ಶರಣಾರ್ಥಿಗಳು.